ನಮಸ್ಕಾರ, ನಾನು ಸಿಂಧು. ಇವತ್ತು ಭದ್ರಾವತಿ ತಾಲೂಕಿನ ಬಸಲೇಕಟ್ಟೆ ಗ್ರಾಮದಲ್ಲಿ ನಾವಿದ್ದೀವಿ. ಈ ಬಸಲೇಕಟ್ಟೆಯಲ್ಲಿ ಶಿವರಾತ್ರಿಯನ್ನು ಎಷ್ಟು ವಿಜೃಂಭಣೆಯಿಂದ ಆಚರಿಸಿದ್ರು ಅನ್ನೋದನ್ನು ನಾನಿವತ್ತು ನಿಮಗೆ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಾ ಇರುವಂತಹ ವಿಡಿಯೋ ಅಲ್ಲಿ ನಡೆದ ಆಚರಣೆಯ 0.01% ಅಷ್ಟೇ. ತುಂಬ ಅಂದರೆ ತುಂಬ ಅದ್ಭುತವಾಗಿ ಆಯೋಜಿಸಿದರು. ನೋಡೋದಕ್ಕೆ ಅಲಂಕಾರಕ್ಕೆ ಅನ್ನೋದಕ್ಕಿಂತ ಅವರು ನಡೆಸಿದಂತಹ ಪದ್ಧತಿಗಳು, ರೀತಿಗಳು ತುಂಬಾ ಚೆನ್ನಾಗಿತ್ತು. ಏನಂದರೆ ಇದಾದಮೇಲೆ ಇದೇ ಆಗಬೇಕು ಅನ್ನೋ ಒಂದು ಪ್ರೊಸೀಜರ್ ಇರುತ್ತಲ್ಲ, ಇದು ಭಾನುವಾರದ ದೃಶ್ಯ. ಭಾನುವಾರ ಸಂಜೆಯಲ್ಲಿ ಗಿರಿಜಾ ಕಲ್ಯಾಣ ಕೂಡ ಆಯೋಜಿಸಿದರು. ಗಿರಿಜಾ ಕಲ್ಯಾಣನ ನಾವು ಮಾಮೂಲಿ ಯಾವುದಾದ್ರೂ ಬೇರೆ ಮದುವೆಗೆ ಹೋಗಿ ಧಾರೆ ಎರೆದ್ರೇ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಗಿರಿಜಾ ಕಲ್ಯಾಣನ ನಾವು ಕಣ್ಣೆದುರಿಗೆ ನೋಡಿದ್ವಿ ಅಂದರೆ ನಾವೆಷ್ಟು ಭಾಗ್ಯವಂತರು ಅಲ್ವಾ. ಆ ಭಾಗ್ಯ ನಿಮ್ಮೆಲ್ರಿಗೂ ಸಿಗಲಿ ಅಂತ ಹೇಳಿ ಈ ವಿಡಿಯೋ ಕ್ಯಾಪ್ಚರ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಳೆದ 3 ವರ್ಷಗಳಿಂದ ಗಿರಿಜಾ ಕಲ್ಯಾಣವನ್ನು ನಡೆಸ್ತಾ ಇದ್ದಾರೆ. ಈ ಗಿರಿಜಾ ಕಲ್ಯಾಣದಲ್ಲಿ ಭಾಗವಹಿಸಿದವರಿಗೆ ಕಂಕಣ ಭಾಗ್ಯ ಇಲ್ಲದವರಿಗೆ ಕಂಕಣ ಭಾಗ್ಯ ಸಿಕ್ಕಿದೆ, ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಸಿಕ್ಕಿದೆ. ತುಂಬ ಅದ್ಭುತವಾದಂತಹ ಒಂದು ಕಲ್ಯಾಣ. ಈ ಕಲ್ಯಾಣದಿಂದ ಎಷ್ಟೋ ಜನರ ಕಷ್ಟಗಳು ಕಳೆದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲರ ಬಾಳಿಗೆ ಬೆಳಕಾದಂತಹ ಈ ಕಲ್ಯಾಣನ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದು ನಮ್ಮ ಪುಣ್ಯ. ಮತ್ತು ಈ ಕಲ್ಯಾಣದ ಯೋಚನೆಯನ್ನು ಮಾಡಿ ಕಳೆದ 3 ವರ್ಷಗಳಿಂದ ಆಚರಣೆ ಮಾಡಿ ಯಾರ್ಯಾರು ಕಷ್ಟಪಡ್ತಿದ್ದಾರೆ ಆ ಕಷ್ಟಪಡುವಂತಹ ಅವರ ಜೀವನಕ್ಕೆ ಬೆಳಕಾದಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಎಷ್ಟು ದೇವರ ಕಾರ್ಯಗಳು ಮಾಡಿದ್ರೂ ಸಿಗದೇ ಇರುವಂತಹ ಒಂದು ಪುಣ್ಯ ಒಬ್ಬರು ಕಣ್ಣೀರಿಗೆ, ಒಬ್ಬರ ಕಷ್ಟಕ್ಕೆ ಬೆಳಕಾದಾಗ ಸಿಗುತ್ತೆ. ಆ ಪುಣ್ಯ ಅವ್ರಿಗೆ ಆಲ್ರೆಡಿ ಸಿಕ್ಬಿಟ್ಟಿದೆ. ಇನ್ನೊಂದರಂದರೆ ಭಗವಂತ ತಾನು ನೇರವಾಗಿ ಬಂದು ಹೇಳಲಿಕ್ಕೆ ಸಾಧ್ಯವಾಗದ ವಿಚಾರಗಳನ್ನ ಈ ಥರದ ಒಂದು ಕಾರ್ಯಗಳಲ್ಲಿ ನಮ್ಮಲ್ಲಿ ಹೇಳಿಸ್ತಾರೆ ಅಂತಲೇ ಹೇಳ್ಬೋದು. ಈ ವಿಡಿಯೋನ ನೋಡ್ತಾ ಇರೋರಲ್ಲಿ ಯಾರಿಗಾದರೂ ಸಂತಾನ ಭಾಗ್ಯ ಇಲ್ಲ, ಕಂಕಣ ಭಾಗ್ಯ ಇಲ್ಲ, ನಾವು ಈ ಥರದ್ದೇನೋ ಒಂದಕ್ಕೆ ಭಾಗವಹಿಸಬೇಕು ಅನ್ನೋದಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಾಧ್ಯವಾದರೆ ಆ ದೇವಸ್ಥಾನದ ಅಡ್ರೆಸ್ ನಾನು ಹಾಕಿರ್ತೀನಿ, ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡ್ಬೋದು. ಇದು ಹೇಳಿದ್ನಲ್ಲ, ಶಿವರಾತ್ರಿ ದಿನದ ಕಲ್ಯಾಣೋತ್ಸವ. ಈ ಕಲ್ಯಾಣನ ಏನಕ್ಕೆ ಮಾಡ್ತಾರೆ ಅನ್ನೋದಾಯಿತು ಅಂದರೆ, ದಕ್ಷರಾಜನ ಮಗಳು ದ್ರಾಕ್ಷಾಯಿಣಿ ಶಿವನನ್ನು ಪ್ರೀತಿಸಿ ಶಿವನೊಟ್ಟಿಗೆ ವಿವಾಹವಾಗಬೇಕು ಅಂತ ಹೇಳಿ ದಕ್ಷ ಮಹಾರಾಜನಲ್ಲಿ ಕೇಳ್ಕೊತಾರೆ. ಆದರೆ ದಕ್ಷ ಮಹಾರಾಜ ಈ ವಿವಾಹಕ್ಕೆ ಒಪ್ಪೋದಿಲ್ಲ. ಆಗ ದ್ರಾಕ್ಷಾಯಿಣಿ ಶಿವನನ್ನು ದಕ್ಷ ಮಹಾರಾಜನ ವಿರೋಧದೊಂದಿಗೆ ವಿವಾಹ ಆಗ್ತಾಳೆ. ಈ ರೀತಿ ಶಿವ ಮತ್ತು ಪಾರ್ವತಿಯರು ಮದುವೆ ಆದಂತಹ ದಿನವೇ ಶಿವರಾತ್ರಿ ಅಂತ ಹೇಳಿ ಕರೀತಾರೆ. ಅದರ ನೆನಪಿಗಾಗಿಯೇ ಇಲ್ಲಿ ಗಿರಿಜಾ ಕಲ್ಯಾಣನ ಮಾಡ್ತಿದ್ದಾರೆ. ಪಾರ್ವತಿ ದೇವಿ ಎಷ್ಟೇ ರೂಪದಲ್ಲಿ ಹುಟ್ಟಿ ಬಂದರೂ ಶಿವನನ್ನು ವಿವಾಹವಾಗಿದ್ದೇ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಅಂದು. ಇನ್ನು ಸ್ಕಂದ ಪುರಾಣದಲ್ಲಿ ವಿವರಿಸ್ತಾರೆ, ಶಿವನ ಧ್ಯಾನ ಸಾಧನೆಗೆ ಈ ಕಾಲ ಪುಣ್ಯಕಾಲ ಅಂತ ಹೇಳಿ. ಈ ಕಾಲದಲ್ಲಿ ಶಿವನ ಧ್ಯಾನವನ್ನು ನಾವು ಮಾಡಿದ್ರೆ, ಶಿವನನ್ನು ಜಪಿಸಿದರೆ ನಮಗೆ ಮುಕ್ತಿಯಲ್ಲಿ, ಮೋಕ್ಷದಲ್ಲಿ ಶಿವಲೋಕ ಪ್ರಾಪ್ತಿಯಾಗತ್ತೆ ಅನ್ನುವಂತಹ ಒಂದು ಮಾತನ್ನು ಸ್ಕಂದ ಪುರಾಣದಲ್ಲಿ ವಿವರಿಸ್ತಾರೆ. ಇನ್ನು ಉಪವಾಸ ಅಂದರೆ ಏನು? ಶಿವರಾತ್ರಿಯ ದಿನ ಉಪವಾಸದ ಅರ್ಥ ಬಂದು ಸಾನ್ನಿಧ್ಯ, ಏಕಾಗ್ರತೆ, ಉಪಾಸನೆ. ಶಿವನ ಉಪಾಸನೆಯಲ್ಲಿ, ಶಿವನ ಸಾನ್ನಿಧ್ಯದಲ್ಲಿ ಏಕಾಗ್ರತೆಯಿಂದ ನಾವು ಇರುವುದೇ ಉಪವಾಸ. ಊಟ ಮಾಡ್ಬೋದಲ್ವಾ ಹಾಗಾದರೆ ಅನ್ನೋದಾಯಿತು ಅಂದರೆ, ನಿಮಗೆ ಶಕ್ತಿ ಇತ್ತು ಅಂದರೆ ಊಟನೇ ಮಾಡ್ದೇ ನೀವು ಉಪವಾಸವನ್ನು ಮಾಡ್ಬೋದು. ನಮಗೆ ಊಟ ಅಂದರೆ ಆಸೆ ಇದೆ ಅನ್ನೋದಾಯಿತು ಅಂದರೆ ಆರಾಮಾಗಿ ಊಟ ಮಾಡ್ಬೋದು. ದೇವರಲ್ಲಿ ನಿಮ್ಮ ಏಕಾಗ್ರತೆಯನ್ನು ಕೇಂದ್ರೀಕರಿಸೋದೇ ಉಪವಾಸ. ನಿಮಗೆ ಊಟದ ಕಡೆ ಗಮನ ಹೋಗ್ತಾ ಇದೆ, ಯಾವಾಗಲೂ ಊಟನೇ ನೆನೆಸ್ಕೊಂಡು ಉಪವಾಸ ಮಾಡೋದಕ್ಕಿಂತ ಊಟ ಮಾಡಿಬಿಟ್ಟು ನೀವು ನೆಮ್ಮದಿಯಾಗಿ ದೇವರನ್ನು ಬೇಡೋದು ಕೂಡ ಉಪವಾಸನೇ ಆಗುತ್ತೆ. ನಿಮ್ಮ ಇಷ್ಟ, ನಿಮ್ಮ ಮನಸ್ಸಿನ ಇಚ್ಛೆ ಅಷ್ಟೇ ಉಪವಾಸದಲ್ಲಿ. ಯಾವುದೂ ಕೂಡ ಹೀಗೇ ಇರಬೇಕು ಅನ್ನೋ ಥರದ ಪದ್ಧತಿಯಂತೂ ಇಲ್ಲ ಈ ಉಪವಾಸದಲ್ಲಿ ಶಿವರಾತ್ರಿಯ ದಿನ. ಇನ್ನು ಈ ಶಿವರಾತ್ರಿಯ ಸೈಂಟಿಫಿಕ್ ರೀಸನ್, ವೈಜ್ಞಾನಿಕ ಕಾರಣನೂ ನೋಡೋಣವಾ? ಮೊದಲನೇದಾಗಿ ಇದು ಋತು ಬದಲಾವಣೆಯ ಕಾಲ. ಚಳಿಗಾಲದಿಂದ ಬೇಸಿಗೆ ಕಾಲಕ್ಕೆ ಕಾಲ ಬದಲಾವಣೆ ಆಗ್ತಾ ಇದೆ. ಕಾಲ ಬದಲಾವಣೆಯಲ್ಲಿ ಸಹಜವಾಗಿ ಆರೋಗ್ಯ ಸ್ಥಿತಿ ಕೂಡ ಬದಲಾವಣೆ ಆಗುತ್ತೆ. ಶೀತ, ನೆಗಡಿ, ಕೆಮ್ಮು ಈ ಥರದ್ದು ಕೂಡ ಆಗುತ್ತೆ. ಈ
ಟೈಮಲ್ಲಿ ಬಿಲ್ವಪತ್ರೆ ಎಲೆ ಏನಿರುತ್ತಲ್ಲ, ಈ ಬಿಲ್ವಪತ್ರೆ ಎಲೆಯ ವಾಸನೆಯನ್ನು ನಮ್ಮ ದೇಹ ತಗೊಳ್ಳೋದ್ರಿಂದ ಈ ಶೀತ ನೆಗಡಿ ಕೆಮ್ಮಿನಿಂದ ನಾವು ಮುಕ್ತರಾಗ್ಬೋದು ಅಂತ ನಮ್ಮ ಆಯುರ್ವೇದ ಹೇಳುತ್ತೆ. ಏನಂದರೆ ಈ ಬಿಲ್ವಪತ್ರೆ ಎಲೆಯನ್ನು ನಾವು ಶಿವನಿಗೆ ಅರ್ಪಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ವಾರಾನ್ಗಟ್ಲೆಯಿಂದ ಬಿಲ್ವಪತ್ರೆನ ನಾವು ಹುಡುಕ್ತಾ ಇರ್ತೀವಿ, ಬಿಲ್ವಪತ್ರೆನ ಮನೆಗೆ ತರ್ತೀವಿ, ಬಿಲ್ವಪತ್ರೆಯ ಹಾರ ಮಾಡೋದಿರ್ಬೋದು, ಈ ಥರದ್ದು ಸುಮಾರಷ್ಟು ಕೆಲಸಗಳಲ್ಲಿ ನಾವು ತೊಡಗಿರ್ತೀವಿ. ಸೊ ಆ ರೀಸನಿಗೋಸ್ಕರ ಶಿವರಾತ್ರಿಯನ್ನು ಆಚರಿಸ್ತಾ ಇದ್ದೀವಿ. ಇದು ಬೆಳಗಿನ ದೃಶ್ಯ. ಇಲ್ಲಿ ಹರಕೆ ಹೊಂದಂತಹ ಭಕ್ತಾದಿಗಳು ಕೆಂಡ ಸೇವೆಯನ್ನು ಕೂಡ ಮಾಡ್ತಾರೆ. ಸೊ ಅದಕ್ಕಾಗಿ ಇಲ್ಲಿ ಸೌದೆಗಳನ್ನ ಜೋಡಿಸಿದ್ದಾರೆ. ಇದಕ್ಕೆ ನಂತರ ಅಗ್ನಿಸ್ಪರ್ಶವನ್ನು ಮಾಡ್ತಾರೆ. ಅಗ್ನಿಸ್ಪರ್ಶವಾದ ನಂತರ ಕೆಂಡದ ಮೇಲೆ ಕೆಂಡ ಆಗುತ್ತಲ್ಲ, ಆ ಕೆಂಡದ ಮೇಲೆ ಭಕ್ತಾದಿಗಳು ತಮ್ಮ ಹರಕೆಯ ಪ್ರಕಾರ ನಡೆದುಕೊಂಡು ಬರ್ತಾರೆ. ಈ ಕಡೆ ಬಂದರೆ ನಾವು ಇಲ್ಲಿ ರಥದ ಅಲಂಕಾರ ನಡೀತಾ ಇದೆ. ಇವತ್ತು ಸ್ವಾಮಿಗೆ ರಥ ಸೇವೆಯನ್ನು ಕೂಡ ಮಾಡ್ತಾ ಇರೋದ್ರಿಂದ ಈ ರಥವನ್ನು ಎಳೆದು ಈ ಬೀದಿಯಲ್ಲಿ ಹೋಗೋದ್ರಿಂದ ಸ್ವಾಮಿ, ಹಾಗಾಗಿ ರಥದ ಅಲಂಕಾರ ಕೂಡ ಇಲ್ಲಿ ನಡೀತಾ ಇದೆ. ಸಮಯದಲ್ಲಿ ನಾನು ಇನ್ನೊಂದನ್ನು ಕೂಡ ನೆನಪಿಸ್ಕೋಬೇಕು. ಅಲ್ಲಿರುವಂತಹ ಊರಿನ ಜನಗಳು ಭಕ್ತಾದಿಗಳಿಗೆ ಅಥವಾ ಬೇರೆ ಊರಿಂದ ಬಂದವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಮಜ್ಜಿಗೆ ಇರ್ಬೋದು, ಪಾನಕ ಇರ್ಬೋದು, ಈ ಥರದನ್ನೆಲ್ಲ ಅಲ್ಲಿ ಹಂಚುತ್ತಾ ಇದ್ರು. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಇನ್ನೊಂದು ಕಡೆ ಸ್ವಾಮಿಯ ಅಲಂಕಾರ ಕೂಡ ನಡೀತಾ ಇದೆ. ಈ ಕಡೆ ವೀರಗಾಸೆ, ಡೊಳ್ಳು ಕುಣಿತ, ನೃತ್ಯ ಸೇವೆ, ನಾದ ಸೇವೆ, ಈ ಥರದ ಸೇವೆಗಳು ಕೂಡ ಸ್ವಾಮಿಗೆ ನಡೀತಾ ಇದೆ. ಇದೇ ಟೈಮಲ್ಲಿ ಇನ್ನೊಂದು ವಿಷಯನ ನಾನು ಸೈಂಟಿಫಿಕ್ ರೀಸನಲ್ಲಿ ಹೇಳೋದಾಯಿತು ಅಂದರೆ, ನಮ್ಮ ಶಿವಲಿಂಗಗಳೇನಿದೆಯಲ್ಲ, ಆ ಶಿವಲಿಂಗಗಳಿಂದ ಶಕ್ತಿ ಹೊರಹೊಮ್ಮುತ್ತೆ ಅನ್ನುವಂತಹ ಒಂದು ಮಾತು ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿರುತ್ತೆ. ಈ ಕಾಲ ಬದಲಾವಣೆಯ ಸಮಯದಲ್ಲಿ ಅಭಿಷೇಕ ಇರ್ಬೋದು, ಈ ಥರದ್ದೆಲ್ಲ ಮಾಡಬೇಕಾದ್ರೆ ಆ ಶಿವಲಿಂಗಗಳಿಂದ ಶಕ್ತಿ ಬಿಡುಗಡೆ ಆಗುತ್ತೆ. ಆ ಶಕ್ತಿ ನಮ್ಮ ದೇಹವನ್ನು ತಲುಪಿದಾಗ ನಮ್ಮ ಮಾನಸಿಕ ಮತ್ತು ದೈಹಿಕವಾಗಿ ನಾವು ಇನ್ನೂ ಸದೃಢರಾಗ್ತೀವಿ ಅನ್ನುವಂತಹ ಒಂದು ಮಾತಿಗೆ ಶಿವರಾತ್ರಿ ಆಚರಣೆಯನ್ನು ಆಚರಿಸಲಾಗ್ತಿದೆ. ಈ ಶಿವರಾತ್ರಿಯ ದಿನ ನಾವು ಶಿವನಲ್ಲಿ ಧ್ಯಾನವನ್ನು ಕೇಂದ್ರೀಕರಿಸಿ ಶಿವರಾತ್ರಿ ಆಚರಣೆ ಮಾಡೋದ್ರಿಂದ ನಮಗೆ ಮೋಕ್ಷ ದೊರಕುತ್ತೆ ಅನ್ನುವಂತಹ ಒಂದು ಮಾತು ಕೂಡ ಇದೆ. ಇನ್ನೊಂದು ರೀತಿಯಲ್ಲಿ ತತ್ವದಲ್ಲಿ ಮಾತಾಡೋದಾಯಿತು ಈ ಶಿವರಾತ್ರಿಯನ್ನು ಅನ್ನೋದಾಯಿತು ಅಂದರೆ, ರಾತ್ರಿ ಅಂದರೆ ಕತ್ತಲು, ಅಜ್ಞಾನ. ಈ ಅಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ ಎನ್ನುವಂತಹ ಒಂದು ಸಂದೇಶನೇ ಈ ಶಿವರಾತ್ರಿ. ನಿಮ್ಮ ಕಷ್ಟ ಅನ್ನೋದು ಕತ್ತಲು, ಬೆಳಕರೆದ್ರೆ ಆ ಭಗವಂತನ ಈ ರಥ ಸೇವೆ ಎಷ್ಟು ಸರಾಗವಾಗಿ ರಸ್ತೆಯಲ್ಲಿ ನಡೀತಾ ಇದೆಯೋ, ಎಷ್ಟು ವಿಜೃಂಭಣೆಯಿಂದ ನಡೀತಾ ಇದೆಯೋ, ಅಷ್ಟೇ ವಿಜೃಂಭಣೆಯಿಂದ ಅಷ್ಟೇ ಸರಾಗವಾಗಿ ನಡೆಯುವಂತಹ ಜೀವನ ನಮ್ಮ ಮುಂದೆ ಇದೆ. ಇವತ್ತು ಯಾರಾದರೂ ಕಷ್ಟದಲ್ಲಿದ್ದೀರಾ ಅಂದರೆ ಅದು ಈ ಶಿವರಾತ್ರಿಯ ದಿನ ನೀವು ನೋಡಿದ್ರಲ್ಲ ಕತ್ತಲು, ಆ ಕತ್ತಲು ಅಷ್ಟೇ. ಮುಂದೆ ಇಲ್ಲಿ ನಡೀತಾ ಇದೆಯಲ್ಲ ವಿಜೃಂಭಣೆ, ಜಾತ್ರೆ, ಅದೇ ಥರದ ಜೀವನ ನಿಮಗೂ ಕೂಡ ಸಿಗುತ್ತೆ ಮುಂದೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರಬೇಕು ಅನ್ನುವಂಥ ಒಂದು ತತ್ವನ ಸಾರುತ್ತೆ ಈ ಶಿವರಾತ್ರಿ. ಈ ಶಿವರಾತ್ರಿ ದಿನ ಸ್ವಾಮಿಯ ಅಲಂಕಾರ ನೀವು ನೋಡ್ತಾ ಇದ್ದೀರಾ, ಹೇಳಿದ್ನಲ್ಲ, ಎಲ್ಲ ರೀತಿಯಾದಂತಹ ಸೇವೆ ಕೂಡ ನಡೀತು. ನಾದ ಸೇವೆ, ವೀರಗಾಸೆ, ಈ ಶಿವರಾತ್ರಿಯಿಂದ ಎಲ್ಲರ ಜೀವನದಲ್ಲೂ ಶುಭ ಬರಲಿ ಅಂತ ಹೇಳಿ ಕೇಳ್ಕೊತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಬಾಯ್.